ನಮಸ್ತೆ. 30/7/2024 ಮಂಗಳವಾರ. ಇವತ್ತಿನ ದಿನ ದಶಮಿ ತಿಥಿ ಇದೆ. ಸಂಜೆ 4:45 ಆಮೇಲೆ ಬರುವಂಥದ್ದು ಏಕಾದಶಿ. ಹಂಗಾಗಿ ಇವತ್ತು 2 ತಿಥಿ ಇದೆ. ಅದೇ ಥರ ನಕ್ಷತ್ರ ಕೂಡ ಇವತ್ತು ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರ. ಕೃತಿಕಾ ನಕ್ಷತ್ರ ಬೆಳಗ್ಗೆ 10:23 ಆನಂತರ ಬರೋದು ರೋಹಿಣಿ ನಕ್ಷತ್ರ. ಕೃತಿಕಾ ನಕ್ಷತ್ರ ಇರುವವರೆಗೂ ಮೋಸವಿಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಕೆಲವು ಕಾರ್ಯಗಳಲ್ಲಿ ಭಯವಿರುತ್ತೆ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಬರುವಂಥ ರೋಹಿಣಿ ನಕ್ಷತ್ರ ಅಮೃತವು ಕುಲವೃದ್ಧಿಯನ್ನು ಕೊಡುತ್ತದೆ, ಆದ್ದರಿಂದ ಶುಭವಾಗಿದೆ. ಆದ್ದರಿಂದ ಇವತ್ತಿನ ದಿನ ಪರವಾಗಿಲ್ಲ, ಆದರೆ ಮಂಗಳವಾರ ನೋಡಿಕೊಳ್ಳಿ. ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ಈ ದಿನದ ಸೂರ್ಯೋದಯ ಫಸ್ಟ್ ನೋಡೋಣ. 6:05. ಸೂರ್ಯ ಅಸ್ತಮನ ಸಂಜೆ 6:47. ಇವತ್ತಿನ ದಶಮಿ ಮತ್ತು ಏಕಾದಶಿ ತಿಥಿ 2 ಶುಭವಾಗಿದೆ. 6:05 10:23 ಕೃತಿಕಾ ನಕ್ಷತ್ರ ಅಂತಂದಿವೆ. ಇದು 4ನೇ ಪಾದ. 4ನೇ ಪಾದ ಅಂತಂದರೆ ವೃಷಭ ರಾಶಿ. ಆಮೇಲೆ ಬರುವಂಥ ರೋಹಿಣಿ ನಕ್ಷತ್ರ ಕೂಡ ವೃಷಭ ರಾಶಿನಿ. ಹಾಗಾಗಿ ದಿನ ಪೂರ್ತಿ ವೃಷಭ ರಾಶಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮಧ್ಯಾಹ್ನ 12:16 ನಕ್ಷತ್ರ ಪಾದ ಅಂತ ನೋಡಿದ್ರೆ ಫಸ್ಟೇ ನಾವು ನೋಡಿದ್ವಿ. 10:23 ಕೃತಿಕಾ ನಕ್ಷತ್ರದ 4ನೇ ಪಾದ. ಆನಂತರ ರೋಹಿಣಿ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಸಂಜೆ 4:18 ಇರುತ್ತದೆ. ಆನಂತರ ರಾತ್ರಿ 10:15 ಅಂತಂದರೆ 22 ಅವರ್ಸ್ ಅಲ್ಲಿಯವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. ಅದಾದ ಮೇಲೆ ರೋಹಿಣಿ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗಿ ಬೆಳಗಿನ ಜಾವ 4:13 AM ವರೆಗಿದೆ. ಆನಂತರ ರೋಹಿಣಿ ನಕ್ಷತ್ರದ 4ನೇ ಪಾದ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ದಿನ ಮೂರ್ತಿ ಅಂತಂದರೆ ನಾಳೆಯೂ ಇದೇ ನಕ್ಷತ್ರವಿದೆ. ಹೀಗಾಗಿ ನಾಳೆಯ ದಿನ ಅಂತಂದರೆ 31ನೇ ತಾರೀಕು ರೋಹಿಣಿ ನಕ್ಷತ್ರ ಬೆಳಗ್ಗೆ 10:12 ಆನಂತರ ಬರೋದು ಮೃಗಶೀರ್ಷ ನಕ್ಷತ್ರ. ಹಂಗಾಗಿ ನಾಳೆಯ ಬರುವಂಥ ರೋಹಿಣಿ ಮತ್ತು ಮೃಗಶೀರ್ಷ ನಕ್ಷತ್ರ 2 ಶುಭವನ್ನೇ ಕೊಡುತ್ತದೆ. ಸಿದ್ಧಿಯು ಕಲ್ಯಾಣವು ಮತ್ತು ಮೃಗಶೀರ್ಷ ನಕ್ಷತ್ರ ಬಂದ ಮೇಲೆ ಸಿದ್ಧಿಯು ಲಾಭವು ಕೊಡುತ್ತದೆ. ನಾಳೆಯ ದಿನ ಶುಭ ದಿನ. ಚಿಕ್ಕ ಕಾರ್ಯಗಳನ್ನು ಖಂಡಿತ ಮಾಡಬಹುದು. ಆದರೂ ಏಕಾದಶಿ ಬಂದಿದ್ದಾಯಿತು ಕೃಷ್ಣ ಪಕ್ಷದಲ್ಲಿ, ಅಂದರೆ ಕರಗುವ ಚಂದ್ರನಲ್ಲಿ. ಕರಗುವ ಚಂದ್ರನಲ್ಲಿ ಇರೋದರಿಂದ ತುಂಬ ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕಾಗಲ್ಲ. ಆದರೂ ಚಿಕ್ಕ ಕಾರ್ಯಗಳನ್ನ ಖಂಡಿತ ಮಾಡ್ಬೋದು. ಯಾಕೆಂತಂದರೆ ಕೃಷ್ಣ ಪಕ್ಷದಲ್ಲಿ ಅಂದರೆ ಕರಗುವ ಚಂದ್ರನಲ್ಲಿ ಪಂಚಮಿಯವರೆಗೂ ಶುಭ ಕಾರ್ಯಗಳನ್ನ ಮಾಡ್ಬೋದು. ಆಮೇಲೆ ಅಂತಂದರೆ ಎಮರ್ಜೆನ್ಸಿ ಇರುವಂಥದ್ದನ್ನು ಮಾತ್ರ ಮಾಡಬೇಕು. ಅದರಿಂದಾಗಿ ನಾಳೆಯ ದಿನ ಶುಭವಾ ಅಂತಂದರೆ ಶುಭವೇ. ಈಗ ಬೇರೆ ವಿಷಯಕ್ಕೆ ಹೋಗೋಣ. 100% ಕೆಟ್ಟೋದು 100% ಒಳ್ಳೆಯದನ್ನು ವಿಷಯಕ್ಕೆ ಹೋಗ್ಬಿಡೋಣ. ಮುಂಚಿತವಾಗಿ ಯಾರಿಗೆ ಇವತ್ತು ಅಂದರೆ ಯಾವ ನಕ್ಷತ್ರಗಳು ಯಾವ ರಾಶಿಗೆ ಚಂದ್ರಾಷ್ಟಮ ದಿನ ಅಂತ ನೋಡೋಣ. ಬೆಳಗ್ಗೆ 6:05 ದಿನ ಪೂರ್ತಿ ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. ತುಲಾ ರಾಶಿ ಅಂತಂದರೆ ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 3 ಪಾದಗಳಿಗೆ ದೋಷವಿದೆ ಇವತ್ತು. ಇವರೆಲ್ಲ ಪರಿಹಾರ ಮಾಡಿಕೊಳ್ಳಿ. ಸ್ವಲ್ಪ ಶಾಂತವಾಗಿರಿ. ಇನ್ನೊಂದು ದಿನ ರೋಷಾವೇಶಗಳನ್ನು ತೋರಿಸೋಣ. ಇವತ್ತು 100% ಕೆಟ್ಟ ಟೈಮನ್ನು ಕೂಡ ನೋಡ್ಬಿಡೋಣ ಮತ್ತು ಒಳ್ಳೆಯ ಟೈಮ್ನು ನೋಡೋಣ. ಕೆಟ್ಟ ಟೈಮ್ ಅಂದರೆ ಹೆಂಗೆ ಅಂತಂದರೆ 100% ಕೆಟ್ಟದು ಅಂತಂದರೆ 8:37 9:28 ದುರ್ಪಂಚಕ, 9:15 10:51 ಯಮಕಂಡ ಕಾಲ. ಈ ಯಮಕಂಡ ಕಾಲ ಇರುವಾಗಲೇ ಮೃತ್ಯು ಪಂಚಕವು ಪ್ರಾರಂಭವಾಗುತ್ತದೆ. 9:22 ಮೇಲೆ 10:23 ಆದ್ದರಿಂದಾಗಿ 9:22 ಮೇಲೆ 10:51 ಅಧಿಕವಾಗಿ ದೋಷವಿರುತ್ತದೆ. ಈ ಸಮಯವನ್ನು ಎಲ್ಲ ಕಾರ್ಯಗಳಿಗೂ ಅವಾಯ್ಡ್ ಮಾಡಿ ಶಾಂತವಾಗಿರ್ಬೋದು. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು, ಅದಕ್ಕೂ ತೊಂದರೆ ಇಲ್ಲ. ಮತ್ತು 12:26
ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೂ ಚೌರ ಕಾಲ ಅಂತ ಇದೆ. ಇದರಲ್ಲೂ ವಿಶೇಷವಾಗಿ ಮಧ್ಯಾಹ್ನ 3:37ರಿಂದ 5:12ವರೆಗೂ ರಾಹು ಕಾಲವಿದೆ. ರಾತ್ರಿ 9:37ರಿಂದ 11:01ವರೆಗೂ ವಿಷಕಾಲವಿದೆ. ಅದೇ ಥರ ರಾತ್ರಿ 11:18ರಿಂದ PM 12 ಗಂಟೆ 4 ನಿಮಿಷ ಅಂದರೆ 24 ಅವರ್ಸ್ ಆ ಸಮಯದವರೆಗೂ ದುರ್ಮುಹೂರ್ತವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಬೆಳಗಿನ ಜಾವ ಹೆಂಗಿದೆ ಇವತ್ತು ಹಂಗೆ ಅಂತಂದರೆ 5 ಗಂಟೆ 6 ನಿಮಿಷದಿಂದ 6:05ವರೆಗೂ ಮೃತ್ಯು ಪಂಚಕವಿದೆ. ನೋಡಿಕೊಂಡು ಎಚ್ಚರವಾಗಿರಿ. ಹಂಗಾಗಿ ಇವತ್ತು ಅಶುಭ ಸಮಯಗಳನ್ನೆಲ್ಲ ನೋಡಿದ್ದೀವಿ. ಈಗ ಶುಭ ಸಮಯಕ್ಕೂ ಹೋಗ್ಬಿಡೋಣ. 6:05ರಿಂದ 8:35ವರೆಗೂ ಇದು ಒಂದು ಶುಭ ಸಮಯ. 10:53ರಿಂದ 12:24ವರೆಗೂ, ಮಧ್ಯಾಹ್ನ 2:03ರಿಂದ 2 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 3:35ವರೆಗೂ, ಸಂಜೆ 5:14ರಿಂದ ರಾತ್ರಿ 9:35ವರೆಗೂ, ರಾತ್ರಿ 11:03ರಿಂದ 11:16ವರೆಗೂ. ಇದು ಸ್ವಲ್ಪ ಕಡಿಮೆ ಟೈಮ್ ಇರ್ಬೋದು, ಒಂದು 13 ನಿಮಿಷ. ರಾತ್ರಿ 12 ಗಂಟೆ 6 ನಿಮಿಷದಿಂದ 2 ಗಂಟೆ 14 ನಿಮಿಷದವರೆಗೂ ಶುಭವಾಗಿದೆ. ಈ ರೀತಿಯಾಗಿ ಬೆಳಗಿನ ಜಾವದಲ್ಲಿ ಒಳ್ಳೆಯ ಟೈಮು ಅಂತಂದರೆ 3 ಗಂಟೆ 53 ನಿಮಿಷದ ಮೇಲೆ 5 ಗಂಟೆ 4 ನಿಮಿಷದವರೆಗೂ ಇದು ಒಂದು ಶುಭ ಸಮಯ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು ಅಂತ ನಾವು ಹೇಳಿದ್ವಿ, ಅದರಂತೆಯೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತದೆ. ಈಗ ಬೆಳಗ್ಗೆ ಅಂತ ನಾವು ಹೇಳಿದ ಟೈಮು 6:05ರಿಂದ 8:35 ಅಂತಂದಿವಿ. ಅದರಲ್ಲೂ ಕೂಡ ಅಮೃತಗಳಿಗೆ ಬರುವ ಸಮಯವನ್ನು ನೋಡಿದ್ರೆ 8 ಗಂಟೆ 2 ನಿಮಿಷದಿಂದ 8:35ವರೆಗೂ ಇನ್ನೂ ಉತ್ತಮ ಸಮಯ ಅಂತ ಬರುತ್ತದೆ. ಅದೇ ಸಮಯದಲ್ಲಿ 8:12ರಿಂದ 8:35ವರೆಗೂ ಶುಕ್ರ ಹೊರೆ ಕೂಡಿ ಬರುತ್ತದೆ. ಒಳ್ಳೆ ಬಟ್ಟೆ ಹಾಕೋಬೋದು, ಹೊಸ ಒಡವೆ ಹಾಕೋಬೋದು. ಮತ್ತು ಇನ್ನೊಂದು ಒಳ್ಳೆಯ ಸಮಯವನ್ನು ನೋಡ್ಬಿಡೋಣ. ಒಳ್ಳೆಯ ಪಂಚಕ ಅಂತ ಅಂತೀವಿ ಇದನ್ನು. 11 ಗಂಟೆ 24 ನಿಮಿಷದ ಮೇಲೆ 12:24ವರೆಗೂ ಈ ಸಮಯ ಶುಭ ಪಂಚಕ ಅಂತ ಅಂತೀವಿ. ಪಂಚಕ ಅನ್ನೋದು ಇದು ಒಂದು ರೀತಿಯಾದ ದೋಷ. ಆ ದೋಷವಿಲ್ಲದ ಸಮಯವನ್ನು ಸೆಲೆಕ್ಟ್ ಮಾಡೋದು ಅಂತ. ಮತ್ತು ಬೇರೆ ಸಮಯವನ್ನು ನೋಡೋಣ. ಈ ಸಮಯ ಸ್ಟಾರ್ಟ್ ಆಗುವಂಥದ್ದು ವಿಜಯ ಮುಹೂರ್ತ ಅಂತಂತೀವಿ. ಇದು ಮಧ್ಯಾಹ್ನ 2 ಗಂಟೆ 33 ನಿಮಿಷದ ಮೇಲೆ 3:24ವರೆಗಿದೆ. ನಾವು ಫಸ್ಟು ಒಳ್ಳೆಯ ಟೈಮು ಅಂತ ಕೆಲವುದೆಲ್ಲ ಕೊಟ್ಟಿದ್ದೀವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಯಾಕೆಂತಂದರೆ ವಿಜಯ ಮುಹೂರ್ತ ಅಂತ ಕೊಟ್ಟಿದ್ದೀವಿ. ವಿಜಯ ಪಂಚಕ ಅಂತಾನೂ ಇದನ್ನು ಅಂತಾರೆ. ಈ ಸಮಯ ಶುಭವಾಗಿರುತ್ತದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ತಗೊಂಡ್ರೆ ಶುಕ್ರ ಹೊರೆ ಬರುತ್ತದೆ. ಆದರೆ ಇದು ಬರುವ ಸಮಯದಲ್ಲಿ 3:37 ಆಗೋದರಿಂದ ಆ ಸಮಯದಲ್ಲಿ ಅಲ್ಲಿ ಶುಭವಾಗಿ ಕಾಣಿಸಲಿಲ್ಲ. ಆದ್ದರಿಂದ ಇದನ್ನು ದಾಟಿ ಮುಂದೆ ಹೋಗ್ಬಿಡೋಣ. ಇನ್ನು ಸಾಯಂಕಾಲ ಸಮಯ ಒಂದು ಶುಭ ಸಮಯ ಅಂತ ಹುಡ್ಕೋಣ. ಈ ಸಮಯ ಬರೋದು ಸಾಯಂಕಾಲ ಟೈಮಲ್ಲಿ ಕುಂಭಲಗ್ನ ಮತ್ತು ಸಾಯನ ಸಂಧ್ಯಾಕಾಲ ಬರುವಂಥ ಸಮಯ. ಇದು ಸಂಜೆ ಬರುತ್ತದೆ 6 ಗಂಟೆ 47 ನಿಮಿಷದ ಮೇಲೆ 7:55ವರೆಗೂ ಇದು ಒಂದು ಸಾಯಂಕಾಲದಲ್ಲಿ ಬರುವ ಶುಭ ಸಮಯ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಹೀಗೆ ನಾವು ನೋಡುವಂಥದ್ದು ಮುಂದೆ ಹೋಗಿ ಯಾವ ನಕ್ಷತ್ರ ಯಾವ ರಾಶಿಗೆ ತಾರಾಬಲ ಮತ್ತು ಚಂದ್ರಬಲ ಇದೆ ಅಂತ ನೋಡೋಣ. ಇವತ್ತು ಬಂದಿರುವಂಥ ನಕ್ಷತ್ರ ಕೃತಿಕಾ ಮತ್ತು ರೋಹಿಣಿ. 2 ನಕ್ಷತ್ರಗಳು ಬಂದಿರೋದರಿಂದ ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ಯಾವ ಸಮಯ ಉತ್ತಮವಾಗಿರುತ್ತದೆ ಅಂತ ನಾವು ಗಮನಿಸ್ತೀವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆಯಿಂದ 10:23ವರೆಗೂ ಸಮಯ ಉತ್ತಮವಾಗಿಲ್ಲ. ಎಚ್ಚರ. ಖಂಡಿತ ದೇವರ ಪೂಜೆ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ವಿಪರೀತ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. 10:23ವರೆಗೂ ಈ ರೀತಿ ಕೆಟ್ಟದಾಗಿದೆ. ಆಮೇಲೆ ಪರವಾಗಿಲ್ಲ. ಆದರೂ ಹಣಕಾಸಿನ ವಿಷಯ ಈ ದಿನ ಪೂರ್ತಿ ಶುಭವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿ. ನಿಮಗೆ ಈ ದಿನದಲ್ಲಿ ಸಂಪತ್ತು ಉಂಟು, ಧನಹಾನಿಯೂ ಇದೆ. ಅಂದರೆ ಇರುವಂಥದನ್ನ ಅಥವಾ ಬರುವಂಥದನ್ನ ಭದ್ರವಾಗಿ ಇಟ್ಕೊಂಡ್ರೆ ಖಂಡಿತ ದೋಷವಿಲ್ಲ. ನೆಕ್ಸ್ಟ್ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಈ ದಿನ ನಿಮಗೆ ಹೇಗಿದೆ ಅಂತಂದರೆ ಇದು ಜನ್ಮತಾರೆ ಅಂತಂತೀವಿ. ಜನ್ಮತಾರೆ ಆಗಿರೋದನ್ನು ತಲೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡ್ಕೋಬೋದು, ಅರ್ಚನೆ ಮಾಡ್ಬೋದು. ಧನಹಾನಿನೇ ಇದರಲ್ಲೂ ಬರುತ್ತದೆ. ಆದ್ದರಿಂದ ಹಣದ ವಿಷಯದಲ್ಲೇ ಗಮನ.
ನೆಕ್ಸ್ಟ್ ನೋಡುವಂಥದ್ದು ಏನು ಅಂದರೆ ಕೃತಿಕಾ ನಕ್ಷತ್ರ. ಇದು ಮುಗಿದ ನಂತರ ಇನ್ನೊಂದು ಅಂದರೆ ಕೃತಿಕಾ ನಕ್ಷತ್ರನೇ, ಆದರೆ ಅದು 2, 3, 4ನೇ ಪಾದಗಳು ವೃಷಭ ರಾಶಿ. ಇದರಲ್ಲಿ ಜನನವಾದವರಿಗೆ ಇವತ್ತು ಜನ್ಮತಾರೆಯು ಸ್ವಲ್ಪ ಶರೀರ ಆರೋಗ್ಯವು ಪರವಾಗಿಲ್ಲ, ಆದ್ದರಿಂದ ಒಂದು 60% ಚೆನ್ನಾಗಿದೆ. ಆದರೂ 10 ಗಂಟೆ 23 ನಿಮಿಷದ ಮೇಲೆ ಸಂಪತ್ತು ಶರೀರ ಸುಖವಿದೆ, ಆದ್ದರಿಂದಾಗಿ 10-25 ಮೇಲೆ ಚೆನ್ನಾಗಿದೆ ಇವತ್ತು. ಕೃತಿಕಾ ಆದ ನಂತರ ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು 10-23ವರೆಗೂ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಒಂದು 60% ಚೆನ್ನಾಗಿದೆ. ಆನಂತರ ನಾವು ನೋಡುವಂಥ ಇನ್ನೊಂದು ನಕ್ಷತ್ರ ಮೃಗಶೀರ್ಷ. ಇವತ್ತಿನ ದಿನ ಪ್ರಕಾರ 10-23ವರೆಗೂ ಶುಭವಾಗಿದೆ. ಕೆಲವು ಕಾರ್ಯಗಳನ್ನು ಮಾಡ್ಬೋದು, ತುಂಬ ದೊಡ್ಡ ದೊಡ್ಡ ಕಾರ್ಯಗಳನ್ನ ಬೇಡ, ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ, ಆದ್ದರಿಂದಾಗಿ ಮೃಗಶೀರ್ಷ ನಕ್ಷತ್ರದಲ್ಲಿ ಜನನವಾದ ನಿಮಗೆ ಇವತ್ತು ದಿನ ಪೂರ್ತಿ ಉತ್ತಮವಾಗಿದೆ, ಆದ್ದರಿಂದ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥ ಇನ್ನೊಂದು ನಕ್ಷತ್ರ ಮೃಗಶೀರ್ಷ, ಆದರೆ ಮಿಥುನ ರಾಶಿ. 3 ಮತ್ತು 4ನೇ ಪಾದದಲ್ಲಿ ಜನಿಸಿದವರಿಗೆ ಮಿತ್ರಧಾರೆ ಇದೆ. ಸ್ವಲ್ಪ ವ್ಯಯಗಳು ಜಾಸ್ತಿ ಇದೆ, ಖರ್ಚುಗಳು ಜಾಸ್ತಿ ಇದೆ, ನೋಡ್ಕೊಂಡು ಖರ್ಚು ಮಾಡಿ ಕಂಟ್ರೋಲ್ ಮಾಡ್ಕೋಬೋದು ನಾವೇ. ಇವತ್ತು ದಿನ ಪೂರ್ತಿನೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ, ಖರ್ಚು ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಯಾಕೆಂತಂದರೆ ಅದರ ಅವಶ್ಯಕತೆ ಇವತ್ತು ಇದೆ, ನಕ್ಷತ್ರಗಳು ಆ ರೀತಿ ಇರೋದರಿಂದ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ. 10-23ವರೆಗೂ ಸರಿಯಾಗಿಲ್ಲ ಸಮಯ, ಆ ನಂತರ ಶುಭ ಸಮಯವಾಗಿರೋದರಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. 1, 2, 3 ಪಾದಗಳು ಅನುಕೂಲವು, ಸ್ವಲ್ಪ ವ್ಯಯವು 2 ಕೂಡಿ ಬಂದಿದೆ, ಪರವಾಗಿಲ್ಲ, ಒಂದು 60-70% ಚೆನ್ನಾಗಿದೆ. ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಆದರೆ ಇದೆಲ್ಲ ಬೆಳಗ್ಗೆ 6:05ರಿಂದ 10:23ವರೆಗೂ ಮಾತ್ರ. ಆಮೇಲೆ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿಯೂ ತಡೆ ಇದೆ, ನೋಡ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಇದರಲ್ಲಿ 1, 2, 3 ಪಾದಗಳು ಅಂದರೆ ಮಿಥುನವಾಗುತ್ತದೆ. ಕಟಕ ರಾಶಿಯಿಂದ ಇದು 4ನೇ ಪಾದ, ಹಂಗಾಗಿ ಕಟಕ ರಾಶಿಯಲ್ಲಿ ಲಾಸ್ಟ್ ಪಾದಗಳು ಅಂತ ಅಂತೀವಿ. ಅನುಕೂಲವಾಗಿ ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿರುವಂಥ ದಿನವಿದು. ಇದೆಲ್ಲ 10-23ವರೆಗೂ ಇಷ್ಟಲ್ಲೇ ನಿಮ್ಮ ಪ್ರೋಗ್ರಾಮ್ನ ಮಾಡಿ ಮುಗಿಸ್ಕೊಳ್ಳಿ. ಆಮೇಲೆ ಅಂತಂದರೆ ಯೋಚನೆ ಮಾಡಬೇಕಾಗ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಖಂಡಿತ 10-23ರ ಮೇಲೆ ಶುಭಕರವಾಗಿದೆ, ಇಷ್ಟಾರ್ಥ ಸಿದ್ಧಿಯು ಕೂಡ ಕೂಡಿ ಬರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮ, ಇಷ್ಟಾರ್ಥ ಸಿದ್ಧಿಯೆಲ್ಲ 10-23ವರೆಗಿದೆ. ನಿಮ್ಮ ಪ್ಲ್ಯಾನ್ ಹೇಳುವಂಥದ್ದು ಅವರವರಿಗೆ ಫೋನ್ ಮಾಡಿ ಹೇಳುವಂಥದ್ದು ಇದ್ದರೆ ಅದೆಲ್ಲ 10-23 ಒಳಗಡೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತದೆ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ. ನಿಮಗೆ ಈ ದಿನದಲ್ಲಿ ವಿಪತ್ತಿದೆ, ಆದ್ದರಿಂದ ಎಚ್ಚರ 10:30ವರೆಗೂ. ಆ ನಂತರ ಶುಭಕರವಾಗಿದೆ ಈ ದಿನ. ನಂತರ ಪುಬ್ಬ ನಕ್ಷತ್ರ ಸಿಂಹರಾಶಿ. ಸಂಪತ್ತುಂಟು, ಉದ್ಯೋಗ ಅಭಿವೃದ್ಧಿಯು 10-23ವರೆಗಿದೆ. ಆಮೇಲೆ ಗಾಡಿಗಳಲ್ಲಿ ಹುಷಾರಾಗಿ ಹೋಗಿ, ಸರಿಯಾಗಿ ನೋಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ. ಜನ್ಮತಾರೆಯು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ಶುಭಕರವಾಗಿ ಇವತ್ತಿದೆ. ಆದರೂ ಮುಹೂರ್ತ ಕಾರ್ಯಗಳನ್ನ ಮಾಡುವಂಥ ದಿನವಲ್ಲ ಇದು, ನೋಡ್ಕೊಳ್ಳಿ. ಆಮೇಲೆ ಬರುವಂಥ 10-23ನ ಮೇಲೆ ಸಂಪತ್ತಿದೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಇದೆ, ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅಂದರೆ 2, 3, 4ನೇ ಪಾದಗಳು. ಇವತ್ತಿನ ದಿನ ಜನ್ಮದಿನವಾಗಿ ಕಾರ್ಯ ತಡೆಯು 10-23ವರೆಗಿರುತ್ತದೆ, ಆದರೆ ಆ ನಂತರ ಪರವಾಗಿಲ್ಲ, ಚೆನ್ನಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಪರಮಮಿತ್ರಧಾರೆಯಾಗಿ ಇವತ್ತು 10-23ವರೆಗಿದೆ. 10-23 ಒಳಗಡೆ ನಿಮ್ಮ ಕಾರ್ಯಗಳನ್ನ ಮುಗಿಸ್ಕೊಳ್ಳೋದು ಉತ್ತಮ. ಅಲ್ಪ ಸ್ವಲ್ಪ ಕಾರ್ಯ ತಡೆಗಳು ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಇದರಲ್ಲಿ ಜನನವಾದ ನಿಮಗೆ ಇವತ್ತು ಶುಭ ದಿನವಾಗಿದೆ, ಹೆಚ್ಚಿನ ತೊಂದರೆಗಳೇನಿಲ್ಲ, ದಿನ ಪೂರ್ತಿ ಅದೇ ರೀತಿಯಲ್ಲೇ ಇದೆ. ಆದರೂ ವಿನಾಯಕನ ಪೂಜೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ಅಂದರೆ 3 ಮತ್ತು 4ನೇ ಪಾದಗಳು ಚೆನ್ನಾಗಿದೆ. ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಿ, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೋದು. ಆದ್ದರಿಂದಾಗಿ ಇವತ್ತಿನ ದಿನ ಬೇರೆ ರೀತಿಯೆಲ್ಲ ಒಳ್ಳೆಯ ದಿನವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ. 10-23ನ ಮೇಲೇ ನಿಮಗೆ ಶುಭವಾಗಿದೆ, ಅಲ್ಲಿಯವರೆಗೆ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಎಚ್ಚರ. ವಿಶಾಖ ನಕ್ಷತ್ರ ತುಲಾರಾಶಿ. ಅನುಕೂಲ, ರೋಗವೃದ್ಧಿ ಈ ರೀತಿಯಾಗಿ 10-23ವರೆಗಿದೆ. ಆದರೆ ಆ ನಂತರ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಟೆನ್ಷನ್ ಇದೆ, ಟೆನ್ಷನ್ನ ಬಿಟ್ಟುಬಿಟ್ರೆ ಖಂಡಿತ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲ, ಸುಖ, ಅಭಿವೃದ್ಧಿ
ಇದೆಲ್ಲ 10:23ವರೆಗೂ. ಆ ನಂತರ ಸ್ವಲ್ಪ ನಿಮ್ಮ ರೆಗ್ಯುಲರ್ ಆಗಿ ಮಾಡುವಂಥ ಕಾರ್ಯಗಳನ್ನ ಮಾಡ್ಕೊಳ್ಳಿ. ನೂತನ ಕಾರ್ಯಗಳಿಗೆ ಹೋಗಬೇಡಿ, ಅದು ಚೆನ್ನಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತು 10:23ನ ಮೇಲೆ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮ ಸುಖ ಅಭಿವೃದ್ಧಿ ಎಲ್ಲವೂ 10:23ವರೆಗಿದೆ. ಸೂರ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ನಂತರ ಸಮಯ ಉತ್ತಮವಾಗಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಇವತ್ತು ವಿಪತ್ತು ಅಥವಾ ಕೆಟ್ಟ ಸುದ್ದಿಗಳು ಬರುತ್ತದೆ, ಸರಿ ಮಾಡಿಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಲೇಬೇಕು. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು ಉಂಟು, ಶತ್ರು ನಾಶವೂ ಇದೆ. ಹಾಗಾಗಿ ಶುಭಕರವಾಗಿದೆ. ಹಾಗಾಗಿ ನಿಮ್ಮ ಎಲ್ಲ ಕಾರ್ಯಗಳು 10:23 ಒಳಗಡೆ ಮುಗಿಸ್ಕೊಳ್ಳಿ. ಆದ್ದರಿಂದ ಪ್ಲಾನ್ ಮಾಡಿಕೊಳ್ಳಿ. ಆಮೇಲೆ ಅಂತಂದರೆ ಯೋಚನೆ ಮಾಡಲೇಬೇಕು, ಸರಿಯಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಜನ್ಮ ತಾರೆ ಇದು. ಆದರೂ ಶತ್ರುನಾಶ ಉಂಟು. 10:23ನ ಮೇಲೆ ಸಂಪತ್ತು, ಶತ್ರುನಾಶ ಎಲ್ಲವೂ ಅನುಕೂಲಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತ 10:23ನ ಮೇಲೇ ಶುಭಕರವಾಗಿರೋದು, ಯೋಚನೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ 10:23ವರೆಗೂ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತ ಇವತ್ತು ಮಿತ್ರತಾರೆಯು ಕಾರ್ಯವಿಘ್ನವೂ ಇದೆ. ಕಾರ್ಯವಿಘ್ನ ಇರೋದರಿಂದ ಸೂರ್ಯನ ಪೂಜೆಯನ್ನು ಮಾಡುವಂಥದ್ದು ಉತ್ತಮ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಮಧ್ಯಾಹ್ನ ಮೇಲೇನೋ ಪರವಾಗಿಲ್ಲ, ಮೋಸ ಇಲ್ಲ. ಆದರೂ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಇದೆ, ರೋಗ ಭಯವಿದೆ. ಇದೆಲ್ಲ 10:23ವರೆಗೂ. ಆ ನಂತರನೂ ಪರಮ ಮಿತ್ರಧಾರೆ ಇದೆ, ಆದ್ದರಿಂದ ಶುಭಕರವಾಗಿದೆ. ಆದರೂ ಇಲ್ಲಿ ನೋಡ್ಕೊಳ್ಳುವಂಥದ್ದು ಏನು ಅಂತಂದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು, ರೋಗ ಭಯ ಉಂಟು. 10:23ವರೆಗೂ ಸಮಯ ಸರಿಯಾಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಡುವವರು ಖಂಡಿತ ಕೊಡಲೇಬೇಕು. 10:23ನ ಮೇಲೆ ಮಿತ್ರಧಾರೆಯು, ಆದರೆ ರೋಗ ಭಯವೂ ಇದೆ. ರೋಗ ಭಯ ಅಂತಂದರೆ ನಾವು ಸರಿ ಇಲ್ಲ ಅಂತಂದರೆ, ಊಟ ಸರಿಯಾಗಿ ಸೇವಿಸಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ಸರಿಯಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2, 3 ಪಾದಗಳು ಅನುಕೂಲವಿದೆ. ದೇವರ ಕಟಾಕ್ಷ ಉಂಟು. ಆದ್ದರಿಂದ ಹೆಚ್ಚಿನ ತೊಂದರೆಗಳು ಏನಿಲ್ಲ. ಇದೆಲ್ಲ 10:23ವರೆಗೂ ಮಾತ್ರ. ಆಮೇಲೆ ಸಮಯ ಸರಿಯಾಗಿಲ್ಲ, ಗಮನ ಕೊಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಅನುಕೂಲ ಉಂಟು, ಲಾಭವೂ ಇದೆ. 10:23ವರೆಗೆ ನಿಮಗೆ ಚೆನ್ನಾಗಿರುತ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 10:23ನ ಮೇಲೆ ಅನುಕೂಲ ಬರುವ ಸಮಯವಿದು. ಆದ್ದರಿಂದ ಆಮೇಲೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯನ ಹುಡುಕಿ ಏನಾದ್ರು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ನಿಮಗೆ ಈ ದಿನದಲ್ಲಿ ಕ್ಷೇಮವು ಲಾಭವು 10:23ವರೆಗಿದೆ. ಆಮೇಲೆ ಸಮಯ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ, ಯೋಚನೆ ಮಾಡಿಕೊಳ್ಳಿ. ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು. ದೇವರು ಒಳ್ಳೆಯದು ಮಾಡಲಿ ಎಲ್ಲರಿಗೂ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.